ಇಲ್ಲಿ ಯಾರೋ ಕೇಳಿದ್ರು, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಬಿಗ್ ಬಾಸ್ ಮನೆ ಮಾತುಕತೆ ಮಾಡ್ಕೊತ ಕೂತ್ಕೊಂಡಿದ್ದಾರಲ್ಲ, ಮಾಡೋಕ್ಕೇನು ಕೆಲಸ ಇಲ್ವಾ ಅಂತ ಕೇಳಿದ್ರು ಯಾರೋ. ಅದಕ್ಕೆ ಉತ್ತರ ಕೊಡ್ತಿದ್ದೀನಿ ನೋಡಿ. 24 ಗಂಟೆಲಿ ನಾವು ದಿವಸನೂ ಮನೇಲಿ ಏನು ಮಾಡ್ತೀವಿ? ದಿನಾನು ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಪಾತ್ರೆ ತೊಳಿತೀವಿ, ಬಟ್ಟೆ ಒಗಿತೀವಿ. ಅದೇ ಬಟ್ಟೆನ ಮಡ್ಚಿ ಇಲ್ಲಿ ಬಿದ್ದಿದೆ ನೋಡಿ ಬಟ್ಟೆ, ಇದು ದಿವಸ ಹಾಕಬೇಕು, ದಿನಾನು ಮಡಚಬೇಕು. ಬರೀ ಇದೇ ಕೆಲಸನೇ ಮಾಡ್ತಾ ಇದ್ದೀವಲ್ವ. ಬಿಗ್ ಬಾಸ್ ಮನೇಲಿ ಬಿದ್ದಿತ್ತಲ್ಲ ಬಟ್ಟೆ ರಾಶಿ, ಆ ಥರ ನಮ್ಮ ಮನೇಲಿ ಬಿದ್ದಿದೆ ನೋಡಿ. ಯಥಾ ಪ್ರಕಾರ ಇನ್ನು ಮಾಮೂಲೆ ಇವೆಲ್ಲ ನಮಗೆ ಮಾಮೂಲು. ದಿನಚರಿಯಲ್ಲಿ ಇವೆಲ್ಲ ಕೆಲಸಗಳು ಮಾಮೂಲಲ್ವಾ? ಪ್ರತಿ ಮನೇಲೂ ಬೆಳಗ್ಗೆ ಏಳು, ಕಸ ಗುಡಿಸು, ರಂಗೋಲಿ ಹಾಕು, ಬರೀ ಇದೇ ಕೆಲಸ ನನಗೆ ಮಾಡಿ 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 ಮನೆ ಆಗಿರೋ ಥರ ಆಗಿದೆ. ಬಿಗ್ ಬಾಸ್ ಮನೆ ಥರನೇ ಆಗಿಬಿಟ್ಟಿದೆ. ಬಿಗ್ ಬಾಸ್ ಮನೇಲಿ ಎಲ್ಲರೂ ಬಟ್ಟೆನ ಎಲ್ಲ ಅಲ್ಲಿ ಇಲ್ಲಿ ಹಾಕಿ ಜೋಡ್ಸೋಕ್ಕೆ ಟೈಮ್ ಇಲ್ಲದೇನೆ ಪಾಪ ಕಷ್ಟಪಡ್ತಾ ಇದ್ರಲ್ಲ. ನಾನು ಬಿಗ್ ಬಾಸ್ ಮನೆ ಮಾತುಕತೆ ಆಡ್ತಾ ಆಡ್ತಾ ಬಟ್ಟೆ ಮಡಿಸಿದೆ. ತುಂಬ ದಿವಸ ಆಗಿತ್ತು, ತುಂಬ ದಿವಸ ಆಗಿಲ್ಲ, ಆದರೂ ದಿವಸ ಬಟ್ಟೆ ಸ್ಟಾಕ್ ಉಳಿದ್ಬಿಟ್ಟಿದ್ದೇವೆ. ಟೂರ್ ಹೋಗಿದ್ವಿ, ಬಂದ್ವಿ ಮಧ್ಯದಲ್ಲಿ, ಹಾಗಾಗಿ ಬಟ್ಟೆ ಜಾಸ್ತಿ ಇದೆ. ಎಲ್ಲ ಮಡಿಸ್ತಾ ನಿಮ್ಮ ಜೊತೆ ಬಿಗ್ ಬಾಸ್ ಮನೆ ಮಾತುಕತೆ ಮುಗೀತು. ಇವಾಗ ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬಂದಿದ್ದಾರಲ್ವ, ಹೊರಗಡೆ ಅವರೆಲ್ಲ ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇರಬೇಕಾದ್ರೆ ನಿನ್ನೆ ರಕ್ಷಿತನ ಒಂದು ಇಂಟರ್ವ್ಯೂ ನೋಡಿದಷ್ಟು ಖುಷಿ ಆಗುತ್ತೆ. ರಕ್ಷಿತನ ಇಂಟರ್ವ್ಯೂ ಮಾತ್ರ ಏನನ್ನುತ್ತೆ ನಿಮಗೆ? ನೀವೆಲ್ಲಾದರೂ ನೋಡಿದ್ರೆ ಕಾಮೆಂಟ್ ಮಾಡಿ. ಬಟ್ಟೆ ಮಡಿಸ್ತಾ ನಾನು ಬಟ್ಟೆಗಳ ವಿಚಾರನೇ ಅಲ್ವಾ ಎಲ್ಲ ಬಿಗ್ ಬಾಸಲ್ಲಿ ಇವಾಗ ಹೈಲೈಟ್ ಆಗ್ತಾ ಇರೋದು ಬಟ್ಟೆಯಿಂದ. ಗಿಲ್ಲಿ ಬಟ್ಟೆ ಬಡವ ಅಂತ ಬಟ್ಟೆ ಹಾಕ್ಕೊಂಡು ತೋರಿಸಿದ, ಹಾಗೆ ಹೀಗೆ ಅಂತೆಲ್ಲ ಹೊರಗಡೆ ಬಂದು ಮಾತಾಡ್ತಾ ಇದ್ದಾರಲ್ವ. ಬೇಕಾ ಇವೆಲ್ಲ? ಏನನ್ಸುತ್ತೆ ನಿಮಗೆ? ಎಲ್ಲರೂ ಗೆದ್ದಿದ್ದಾರೆ, ಬಿಗ್ ಬಾಸ್ ಆಟ ಮುಗ್ದಿದೆ, ಎಲ್ಲ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಎಲ್ಲರ ಜೊತೆ ಮಾತಾಡಿ ಚೆನ್ನಾಗಿರ್ಬೋದಲ್ವಾ? ಯಾಕೆ ವ್ಯಕ್ತಿತ್ವನ ಮತ್ತೆ ಇದು ಮಾಡ್ಕೋಬೇಕು ಹೇಳಿ? ಏನನ್ಸುತ್ತೆ ನಿಮಗೆ? ಇವತ್ತು ನನಗೂ ಕಂಟೆಂಟ್ ಏನಿಲ್ಲ, ಬಿಗ್ ಬಾಸಿನ ಕಂಟೆಂಟ್ ಮುಗಿತೀನಿ ಸಾಕು. ನೋಡ್ತಾ ಇರಬೇಕಾದ್ರೆ ಫೇಸ್ಬುಕ್ಕಲ್ಲಿ ಕಾಣಿಸ್ತು, ರಕ್ಷಿತಾ ಮಂಗಳೂರು ತನ್ನ ಹುಟ್ಟೂರಿಗೆ ಪಟಾಕಿ ಮಂಗಳೂರಿಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ಅವಳಿಗೆ ಘನ ಸ್ವಾಗತ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡಬೇಕು ಎಷ್ಟು ಜನ ಸೇರ್ತಾರೆ, ಏನು ಕತೆ ಅಂತ. ನಿಮ್ಗೇನಾರು ಹತ್ರ ಇದ್ದರೆ ಹೋಗಿ ಬನ್ನಿ ಅಲ್ವಾ? ಮನೆ ಮಗಳು, ನಿಮ್ಮ ಮಂಗಳೂರಿನ ಮನೆ ಮಗಳು, ಎಲ್ಲರ ಮನೆಗೂ ಮನೆ ಮಗಳಾಗಿದ್ದಾಳೆ ಅಂತ ಅನಿಸುತ್ತೆ ನೋಡಿದ್ರೆ. ಅಂತ ಒಂದು ಪುಟ್ಟ ಹುಡುಗಿ, ಇನ್ನು ಪುಟ್ಟ ಹುಡುಗಿನೇ, 23-24 ವರ್ಷ ಅಂದರೆ ಪುಟ್ಟ ಹುಡುಗಿನೇ ಅಲ್ವಾ? ಎಷ್ಟೊಂದು ಸಮಾಜದ ಕಳಕಳಿ ಎಲ್ಲ ಇಟ್ಕೊಂಡಿದ್ದಾಳೆ. ಪಟಾಕಿ ರಕ್ಷಿತಾ ಇವತ್ತು ಪಡುಬಿದ್ರೆಯಲ್ಲಿ ಕಾಣಿಸ್ತಾಳೆ. ಪಡುಬಿದ್ರೆ ಹೋಗಿದ್ವಿ ಮೊನ್ನೆ, ಪಡುಬಿದ್ರೆಯಲ್ಲಿ ರಕ್ಷಿತಾಗೆ ಅರೇಂಜ್ ಮಾಡಿದಾರಂತೆ ಬಿಗ್ ಬಾಸ್ ರನ್ನರ್ ಆಗಿರೋದಕ್ಕೆ. ಖುಷಿ ಆಗುತ್ತಲ್ವಾ? ಒಂದು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ? ನಮ್ಮ ಮನೆ ಮಕ್ಕಳಿಗೆ ಗೆದ್ದಿರೋ ಥರನೇ ಅನ್ನಿಸ್ತಾ ಇದೆ. ಇನ್ನು ಬಿಗ್ ಬಾಸ್ ಬಗ್ಗೆನೂ ತುಂಬ ಜನ ಬರಿತಾ ಇದ್ದಾರೆ, ಏನೇನೋ ಬರಿತಾ ಇದ್ದಾರೆ. ನನಗೆ ಒಂದೇ ಅನಿಸಿರೋದು, ಬಿಗ್ ಬಾಸ್ ಕೇವಲ ಇವರೊಂದು 24 ಜನಕ್ಕೆ ಮಾತ್ರ ಅಂತ ಅನ್ಸಲ್ಲ ನನಗೆ. ಯಾಕೆಂದ್ರೆ ಒಳಗಡೆ ಆಡ್ತಾ ಇರೋ ಕಂಟೆಸ್ಟೆಂಟ್ಸ್ ಮಾತ್ರ ನಾವು ನೋಡ್ತೀವಿ. ಆದರೆ ಬಿಗ್ ಬಾಸ್ ಹಿಂದ್ಗಡೆ ಒಂದು ಬಿಗ್ ಬಾಸ್ ರೆಡಿ ಆಗೋಕ್ಕೆ, ಒಂದು ಪ್ರೋಗ್ರಾಮ್ ರೆಡಿ ಆಗೋಕ್ಕೋಸ್ಕರ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ಬೋದಲ್ವ? ಏನನ್ಸುತ್ತೆ ನಿಮಗೆ? ಆ ಒಂದು ಶೆಡ್ ಹಾಕಕ್ಕೆ, ಅದೆಲ್ಲ ಮನೆ ಕಟ್ಟಕ್ಕೆ ಎಲ್ಲ, ಮತ್ತು ಒಳಗಡೆ ಕ್ಯಾಮರಾಗಳಿಗೆ, ಪ್ರತಿ ಕ್ಯಾಮರಾ 72 ಕ್ಯಾಮರಾನ ಏನೋ ಇರುತ್ತೆ ಅಂತಂದಿದ್ರು ಒಂದ್ಸಲ. ಅದಷ್ಟು ಕ್ಯಾಮರಾದ ಹಿಂದೆ ಕ್ಯಾಮರಾಮ್ಯಾನ್ ಇರ್ತಾರೆ, ಅದಲ್ಲದೆ ಬೇರೆ ಬೇರೆ ಕ್ಯಾಮರಾಗಳಿರ್ತವೆ. ಹಾಗೆ ಬಿಗ್ ಬಾಸ್ ಒಳಗಡೆ ಆ ಸೆಟ್ಟಿಂಗ್ ಎಲ್ಲ ಮಾಡ್ತಾರಲ್ವ,
ಆ ವಸ್ತುಗಳನ್ನು ಅದು ಈ ಸಲ ಅರಮನೆ ಥರ ರೆಡಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ಬೋದು, ಎಷ್ಟು ಜನ ಕೆಲಸ ಮಾಡಿರ್ಬೋದು. ನಮಗೆ ದಿನ ಇವಾಗ ಮನೇಲಿ ದಿನ ರೊಟೀನ್ ಕೆಲಸ ಮಾಡ್ತೀವಲ್ವ, ಇದು ಹೇಳಕ್ಕೆ ಕೂಡ ನನಗೆ ರಿವ್ಯೂ ಹೇಳಕ್ಕೆ ಕೂಡ ನಾನು ಅದೇ ಕಾರಣ. ಯಾಕೆಂದ್ರೆ ನನಗೂ ಬೋರ್ ಹೊಡೆದಿದೆ. ಏನಂದರೆ ದಿನ ಮಾಡಿದ್ದೇ ಕೆಲಸ ಮಾಡು. ಬೆಳಗ್ಗೆ ಎದ್ದೇಳು, ಮನೆ ಗುಡಿಸು, ಒರೆಸು, ಕ್ಲೀನ್ ಮಾಡು, ಪಾತ್ರೆ ತೊಳಿ, ರಂಗೋಲಿ ಹಾಕು, ಪೂಜೆ ಮಾಡು. ದಿನ ಒಂದೇ ಥರ 365 ದಿವಸನೂ ಒಂದೇ ಥರ ಆಗೋಗಿದಲ್ಲ ಲೈಫ್. ಒಂದೊಂದ್ಸಲ ಬೋರ್ ಹೊಡಿತ್ತಲ್ವ, ಅದಕ್ಕೆ ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ನಾನು. ನನ್ನ ವಿಡಿಯೋನ ಜಾಸ್ತಿ ಹೆಣ್ಮಕ್ಳು ನೋಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರನ ಮಾತಾಡ್ತಾ ಇದ್ದೀನಿ ಇದೆಲ್ಲ. ಹಾಗೆ ಯಾವುದೋ ಒಂದು ಹವ್ಯಾಸ ಇರಬೇಕು ಪ್ರತಿ ಮನುಷ್ಯಂಗೂ, ಯಾವುದೋ ಒಂದು ಇರಬೇಕು. ಇಲ್ಲ ಅಂದರೆ ಜೀವನ ವೇಸ್ಟ್ ಆಗುತ್ತೆ. ಏನಂತೀರಾ? ಯಾವುದೋ ಒಂದು ನಿಮಗೆ ಒಂದು ವೇಳೆ ಗಿಡಗಳು ನೆಡಕ್ಕೆ ಜಾಗ ಇದ್ದು ಎಲ್ಲ ಮಾಡಬೇಕು ಅಂದರೆ ಆ ಕೆಲಸ ಮಾಡಿ. ಆ ಥರ ಯಾವುದೋ ಒಂದು ಹವ್ಯಾಸನ ಇಟ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಎಲ್ಲರೂ ಹೋಗಿ ಎಲ್ಲರೂ ಆಫೀಸ್ಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ರಿಗೂ ಹೊರಗಡೆನೇ ದುಡಿಬೇಕು ಅಂದರೆ ಆಗಲ್ಲ. ಮನೇಲು ನಾವು ದುಡಿಯೋ ಟೈಮಲ್ಲಿ ದುಡ್ದಿದ್ದೀವಿ, ಇವಾಗ ಮನೇಲೇ ಇರಬೇಕು ಅಂತ ಅನಿಸುತ್ತೆ. ಮನೇಲಿದ್ದು ಮನೇನ ಚೆನ್ನಾಗಿ ನೋಡಿಕೊಂಡು ಹಾಗೆ ಹೊರಗಡೆ ಪ್ರಪಂಚದ ಜೊತೆನೂ ಕನೆಕ್ಷನ್ ಇರಬೇಕು. ನಾವು ತುಂಬ ಜನಿನ ಜೊತೆ ಕೆಲಸ ಮಾಡಿಬಿಟ್ಟು ಇವಾಗ ಮನೇಲಿ ಸುಮ್ಮನೆ ಇದ್ದರೆ ಅದು ಒಂಥರ ಮಾನಸಿಕವಾಗಿ ಬೇಜಾರಾಗುತ್ತೆ. ಅದಕ್ಕೆ ಅದು ಇಂತಹ ಅಪಾರ್ಟ್ಮೆಂಟ್ಸ್ ಲೈಫಲ್ಲಿ ಜನ ಎಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಯಾರು ಯಾರನ್ನು ಹಿಡಿಸ್ಕೊಳ್ಳಲ್ಲ. ಅವಾಗ ನಾವು ನಮ್ಮ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು ಹೆಚ್ಚಾಗಿ. ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆ ವಿಚಾರಗಳನ್ನು ಮಾತಾಡೋದು ಅಂಥದ್ದು ಮಾಡ್ದೇನೆ ನಮಗೆ ಆಗಿದ ಹವ್ಯಾಸ ಇದ್ದರೆ ಹೆಲ್ತಿಯಾಗಿರ್ತೀವಿ, ಚೆನ್ನಾಗಿರ್ತೀವಿ. ಹಾಗೆ ನಮಗೆ ತಿಳಿದಿರೋ ಅಷ್ಟೋ ಇಷ್ಟೋ ವಿಚಾರಗಳನ್ನು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಇವಾಗ ನಮ್ಮ ಹಿಂದಿನವರೆಲ್ಲ ನಮ್ಮಮ್ಮ ಅಜ್ಜಿ ಅವರೆಲ್ಲ ಇದ್ದರು. ಅವಾಗ ಅವರಿಗೆಲ್ಲ ತುಂಬ ಆಯುರ್ವೇದ ಅಂತ ಔಷಧಿಗಳ ಬಗ್ಗೆ ಎಲ್ಲ ಗೊತ್ತಿತ್ತು, ಹರ್ಬಲ್ ಮೆಡಿಸಿನ್ಸ್ ಅವೆಲ್ಲ ಗೊತ್ತಿತ್ತು. ಅವಾಗ ನಮ್ಗೆ ಈ ಐಡಿಯಾ ಬಂದಿಲ್ಲ. ಅವ್ರ ಹತ್ರ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಈ ಥರ ವಿಡಿಯೋ ಮಾಡಿ ಹಾಕಿ ಮಾಡಿದರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅಂಥದ್ದೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ವಲ್ಲ ಅಂತ. ಇನ್ನು ನಮಗೆ ಅವ್ರ ಜೊತೆ ಮಾತಾಡೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಅವ್ರಿಗೆ ನಮ್ಮ ಮಧ್ಯದಲ್ಲಿ ಇಲ್ಲ. ಹಿಂದಿನ ಎಷ್ಟೋ, ಅದರಲ್ಲೂ ಮಲೆನಾಡು ಆ ಕಡೆ ಎಲ್ಲ ಜಾಸ್ತಿ ಆಯುರ್ವೇದದ ಬಗ್ಗೆ ಜಾಸ್ತಿ ಇದೆ ಅಲ್ವಾ? ಅಂಥದ್ದನ್ನೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಹಾಕ್ತೀನಿ. ಇನ್ನೂ ಕಾಲ ಮಿಂಚಿಲ್ಲ. ಇನ್ನೂ ತುಂಬ ಜನ ಗೊತ್ತಿರೋರೆಲ್ಲ ಇದ್ದಾರೆ, ಅವರಿಗೆ ಗೊತ್ತಿರೋ ಆಯುರ್ವೇದದ ಬಗ್ಗೆ, ಮೆಡಿಸಿನ್ ಬಗ್ಗೆ ಅವೆಲ್ಲನ ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಜೊತೆಗೆ ಇದು ಬಿಗ್ ಬಾಸ್ ಕೂಡ ಇದು ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಸಡನ್ನಾಗಿ ಮನೆಯೊಳಗೆ ಇದ್ದು ಓದಿ, ಸ್ಕೂಲಿಗೆ ಹೋಗಿ ಬಂದು ಓದಿ ಹೊರಗಡೆ ಬರೋ ಮಕ್ಕಳಿಗೆ ಇದೊಂದು ಒಳ್ಳೆ ಇದಾಗುತ್ತೆ. ಹೊರಗಡೆ ನಾವು ಹೇಗಿರಬೇಕು ಅನ್ನೋದನ್ನ ಕಲ್ತ್ಕೋತಾರೆ ಮಕ್ಕಳು. ಏನಂತೀರಾ? ಮಕ್ಕಳಿಗೂ ತೋರಿಸ್ಬೋದು ಈ ಬಿಗ್ ಬಾಸ್ನ. ಬಿಗ್ ಬಾಸ್ ಮುಚ್ಚಬೇಕು ಅಂತಾರಲ್ಲ, ಅದಕ್ಕೆ ಮುಚ್ಚೋದಕ್ಕಿಂತ ಒಂದು ಒಳ್ಳೆ ರೀತಿಲಿ ನಡೆಸೋದನ್ನ ಪ್ಲಾನ್ ಮಾಡಬೇಕು ಬಿಗ್ ಬಾಸ್ ಅವ್ರು ಕೂಡ. ಅಂಥದ್ದೇನು ಇದಿಲ್ಲ. ಇವಾಗ ಈ ಸಲದ ಬಿಗ್ ಬಾಸ್ ಅಲ್ಲಿ ಒಂದು ವ್ಯಕ್ತಿತ್ವಗಳನ್ನ ಹೊರ ತೋರಿಸಿದ್ದಾರೆ. ವ್ಯಕ್ತಿತ್ವಗಳ ಆಟದಲ್ಲಿ ಹೊರಹೊಮ್ಮಿದ್ದಾರೆ ಒಳ್ಳೊಳ್ಳೆ ವ್ಯಕ್ತಿತ್ವಗಳು. ಒಳ್ಳೇದು ಅಂದ್ರೆ ಅವ್ರವ್ರ ದೃಷ್ಟಿಲಿ ಅವರಿಗೆ ಅವ್ರವ್ರ ವ್ಯಕ್ತಿತ್ವ ಒಳ್ಳೇದೇ ಆಗಿರುತ್ತೆ. ಆದರೆ ಒಳ್ಳೆ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದರೊಳಗೂ ರಕ್ಷಿತಾ ಹೆಣ್ಮಕ್ಳು. ನನಗೆ ಬೇಜಾರಾಗೋದು, ಇನ್ನೂ ಬೇಜಾರಿದೆ ನನಗೆ. ಯಾಕೆಂದ್ರೆ ಒಂದು ಹೆಣ್ಮಗಳು ಗೆಲ್ಲಬೇಕಿತ್ತು, ರಕ್ಷಿತಾ ಗೆಲ್ಲಬೇಕಿತ್ತು ಅಂತಾನೆ ಅನಿಸ್ತಾ ಇದೆ. ಯಾಕೆ ಕರ್ನಾಟಕದಲ್ಲಿ ಯಾಕೆ ಹೆಣ್ಮಕ್ಳನ್ನ ಗೆಲ್ಸೋದಕ್ಕೆ ಇಷ್ಟು ಯೋಚನೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಓಟ್ ಹಾಕಿ ಗೆಲ್ಸಕ್ಕೆ ಯಾಕೆ ಅವಳು ಕರ್ನಾಟಕದ ಮನೆ ಮಗಳು ಅಂತ ಥಿಂಕ್ ಮಾಡಿಲ್ವ ಓಟ್ ಹಾಕೋರು?
ಓಟಿಂದ. ವ್ಯಕ್ತಿತ್ವದ ಆಟ ಅಂದಿದ್ರೆ ಖಂಡಿತ ರಕ್ಷಿತನೇ ಗೆಲ್ಲೋದು ಬಿಗ್ ಬಾಸನ್ನ. ಮತ್ತೆ ಅಲ್ಲಿಗೆ ಬರ್ತೀನಿ ನಾನು. ನಂಗೊಂದು ಆ ಹೆಣ್ಮಗು ಗೆಲ್ಲಬೇಕಿತ್ತು ಅಂತ ತುಂಬಾ ಆಸೆ ಇತ್ತು ಮಾತ್ರ. ಯಾಕೆ ಹೆಣ್ಮಕ್ಳಿಗೆ ಅಷ್ಟು ಹೆಣ್ಮಕ್ಳಲ್ಲಿ ಬಿಗ್ ಬಾಸಲ್ಲಿ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ, ಹೆಣ್ಮಕ್ಳು ಬಿಗ್ ಬಾಸಲ್ಲಿ ಕಾಮಿಡಿ ಮಾಡಿಲ್ವಾ? ಬಿಗ್ ಬಾಸಲ್ಲಿ ಅವರು ಆಟ ಆಡಿಲ್ವಾ? ಅಷ್ಟು ಜನ ಬರ್ತಾರೆ ಹೆಣ್ಮಕ್ಳು, ಎಷ್ಟೊಂದು ಜನ. ಇದೊಂದೇ ಬಿಗ್ ಬಾಸ್ ಅಲ್ಲ, ಎಷ್ಟೊಂದು ಜನ. ಶ್ರುತಿ ಬಿಟ್ಟರೆ ಹೇಳಿರೋದು ನಾನು, ಅಲ್ಲಿ ಅಂತಲ್ಲ, ಇಲ್ಲೂ ತೆಲುಗು ಬಿಗ್ ಬಾಸಲ್ಲೂ ಅಷ್ಟೇ. ಹೆಣ್ಮಕ್ಳನ್ನ ಯಾಕೆ ಅಷ್ಟು ಇದು ಮಾಡ್ತೀರಿ ನೀವು? ಯಾಕೆ ಮತ್ತೆ ಹೆಣ್ಮಕ್ಳನ್ನ ಕರೆಸ್ತೀರಿ? ಬರೀ ಗಂಡು ಮಕ್ಳಿಗೆ ಬಿಗ್ ಬಾಸ್ ಮಾಡಿ ಸಪ್ರೇಟಾಗಿ. ಹೆಣ್ಮಕ್ಳನ್ನ ಕರೆಸ್ಬಿಟ್ಟು ಎಲ್ಲ ಕೆಲಸ ಅಲ್ಲೆಲ್ಲ ಮಾಡಿಸಿ ಆಮೇಲೆ ಗೆಲುವಿನ ಹತ್ರಕ್ಕೆ ಬಂದ ತಕ್ಷಣ ಅವ್ರನ್ನ ಪಕ್ಕಕ್ಕೆ ಇಡ್ತಿರಲ್ಲ. 3 ಜನ ಇದ್ರಲ್ರಿ ಬಿಗ್ ಬಾಸ್ ಫೈನಲಲ್ಲಿ, ನಿಮ್ಗೊಬ್ರು ಕಾಣಿಸಿಲ್ವ ಅಲ್ಲಿ? ಕೇವಲ ಒಂದು ಓಟಿನ ಮೇಲೆ ಹೋಗ್ಬಿಟ್ರ ಗೆಲುವು ಅನ್ನೋದನ್ನ. ಗಿಲ್ಲಿ ಗೆದ್ದಿರೋದ್ರ ಬಗ್ಗೆ ನಾ ಮಾತಾಡಲ್ಲ, ಆದರೆ ಒಂದು ಹೆಣ್ಮಗುವಿಗೆ ನೀವು ಗೌರವ ಕೊಡಬೇಕಿತ್ತಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಅರ್ಹತೆ ಇರೋರಿಗೆ, ವ್ಯಕ್ತಿತ್ವದ ಆಟದಲ್ಲಿ ಅರ್ಹತೆ ಇರೋರಿಗೆ ಗೆಲುವು ಕೊಡಬೇಕಿತ್ತು ಈ ಸಲ ಬಿಗ್ ಬಾಸಲ್ಲಿ. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ನಾನು. ಏನು ಟಫ್ ಫೈಟ್ ಕೊಡ್ತಾರೆ ಎಲ್ರೂ ಅಲ್ಲಿ. ವ್ಯಕ್ತಿತ್ವದಲ್ಲಾಗಲಿ, ಗೇಮಲ್ಲಾಗಲಿ, ಕಾಮಿಡಿಯಲ್ಲಾಗಲಿ. ಎಷ್ಟು ನಿಮಗೆ ರಕ್ಷಿತನಿಂದ ಕಾಮಿಡಿ ಎಷ್ಟು ಹೊರಗಡೆ ಜಗತ್ತಿಗೆ ಬಂದಿದೆ. ರಕ್ಷಿತ ಮತ್ತು ಗಿಲ್ಲಿ ಸೇರ್ಕೊಂಡ್ಬಿಟ್ಟು ಎಷ್ಟು ಕಾಮಿಡಿ ಹೊರಗಡೆ ಬಂದಿದೆ. ರಕ್ಷಿತನ ಮಾತೆ ಕಾಮಿಡಿ ಥರ ಒಂಥರ ಎಷ್ಟು ಖುಷಿ ಪಟ್ಟಿದ್ದಾರೆ ಜನ. ಕಾಮಿಡಿ ಸ್ಟೈಲಲ್ಲಿ ಇತ್ತದು. ಯಾಕೆ ಓಟ್ ಹಾಕಿಲ್ಲ ಜನ? ಹೆಣ್ಮಕ್ಳಿಗೆ ನೀವು ಇದು ಮಾಡಲ್ವಾ? ಹೆಣ್ಮಕ್ಳನ್ನ ಸಮಾಜದಲ್ಲಿ ಅಂದರೆ ಹೆಣ್ಮಕ್ಳಿಗೆ ರಿಸರ್ವೇಷನ್ನು ಅದು ಇದು. ನಂಗೆ ಒಂದು ಕ್ಲಿಯರಾಗಿ ಅನಿಸ್ತಾ ಇದೆ, ಚೇಂಜ್ ಆಗಿದೆ ಸಮಾಜ ಅಂತೀವಲ್ಲ, ನಿಜ ಚೇಂಜ್ ಆಗಿಲ್ಲ. ಹೆಣ್ಮಕ್ಳನ್ನ ನೀವು ಮುಂದೆ ಬರಕ್ಕೆ ಬಿಡಲ್ಲ. ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರಲ್ವ, ಯಾಕೆ ಆ ಥರ ಮಾಡ್ತೀರಿ ನೀವು? ಓಟ್ ಹಾಕೋ ವಿಷಯದಲ್ಲಿ ಯಾಕೆ ಅಷ್ಟು ಧೈರ್ಯ ಮಾಡಿ, ಅಷ್ಟು ದೂರದಿಂದ ಆ ಹುಡುಗಿ ಒಬ್ಬಳೆ ಬಂದ್ಬಿಟ್ಟು ಅಷ್ಟು ಧೈರ್ಯ ಮಾಡಿ ಭಾಷೆಯನ್ನು ಕಂಟ್ರೋಲ್ ಮಾಡಿಕೊಂಡು ಭಾಷೆನ ಮಾತಾಡಿ, ಕನ್ನಡ ಬಿಗ್ ಬಾಸಲ್ಲಿ ಕನ್ನಡನೇ ಮಾತಾಡಬೇಕು ಅಂತ ಕನ್ನಡನೇ ಮಾತಾಡಿ ಅಷ್ಟೆಲ್ಲ ಮಾಡಿರೋ ರಕ್ಷಿತಾ ನಿಮ್ಮ ಕಣ್ಣಿಗೆ ಕಾಣಿಸಿಲ್ವ ಯಾರಿಗೂ? ಹೆಣ್ಣು ಮಗುವಿನ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಗಿಲ್ಲಿ ಗೆದ್ದಿರೋ ಬಗ್ಗೆ ಅಲ್ಲ. ಮತ್ತೆ ಅಲ್ಲಿ ಬರಬೇಡಿ. ಹೆಣ್ಮಕ್ಳಿಗೆ ನೀವೇನು ಕೊಟ್ರಿ? ಮತ್ತೆ ಯಾಕೆ ಹೆಣ್ಮಕ್ಳು ಗೆಲ್ಲೇಬಾರ್ದು ಅಂತಿರುವಾಗ ಏನು ಇಷ್ಟು 12 ಬಿಗ್ ಬಾಸಲ್ಲಿ ಬರೀ ಗಂಡ್ಮಕ್ಳೇ ಆಡಿದ್ದಾರೆ, ಹೆಣ್ಮಕ್ಳು ಆಡಿಲ್ವಾ? ಪೋಟಿ ಕೊಟ್ಟಿಲ್ವಾ ಯಾರಿಗೂ? ಅಷ್ಟು ಆಡ್ತಾರಲ್ರಿ, ಅಷ್ಟು ನೀರಲ್ಲಿ ಬೀಳ್ತಾರೆ, ಅಷ್ಟು ನೀರಲ್ಲಿ ಬಿದ್ದುಬಿಟ್ಟು ಪೈಪ್ ತಂದು ಜೋಡಿಸಿ ಎಲ್ಲ ಮಾಡಿದ್ದಾರೆ ಎಲ್ಲರೂ. ಯಾವ್ದ್ರಲ್ಲಿ ಕಡಿಮೆ ಇತ್ತು ಹೆಣ್ಮಕ್ಳಲ್ಲಿ ಹೇಳಿ? ನಿಮಗೆ ಒಂದು ಪಾಯಿಂಟ್ ಹೇಳಿ ನನಗೆ, ಹೆಣ್ಮಕ್ಳು ಇದಿಲ್ಲ ಅಂತ. ಗಿಲ್ಲಿ ಗೆದ್ದಿರೋದಕ್ಕೂ, ರಕ್ಷಿತಾ ಅಂದರೆ ರನ್ನರ್ ಅಪ್ ಆಗಿರೋದಕ್ಕೂ ಆಗಲಿ, ಉಳಿದವ್ರು ಯಾರೇ ಆಗಿರಲಿ, ನಾ ಹೇಳ್ತಾ ಇರೋದು, ನಿಮಗೆ ಯಾವ ಪಾಯಿಂಟಲ್ಲಿ ಹೆಣ್ಮಕ್ಳು ಕಡಿಮೆ ಅಂತ ಅನ್ನಿಸ್ತು ಕಾಮೆಂಟ್ ಮಾಡಿ. ನೀವು ಪ್ರಶ್ನೆ ಮಾಡಿ ಬಿಗ್ ಬಾಸ್ಗೆ. ಇದು ಒಂದು ಹೆಣ್ಮಕ್ಳಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಇವತ್ತಿನ ಬಿಗ್ ಬಾಸಲ್ಲಿ. ಇಷ್ಟೆಲ್ಲ ಮಾಡ್ತೀವಲ್ರಿ ಮನೇಲಿ, ಎಲ್ಲ ಕೆಲಸ ಮಾಡಿಬಿಟ್ಟು ಮನೆ ಸಂಸಾರ ತೂಗಿರೋ ಹೆಣ್ಮಕ್ಳಿಗೊಂದು ಗೌರವ ಬಿಗ್ ಬಾಸಲ್ಲಿ ಸಿಗ್ತಾ ಇಲ್ವಾ? ಯಾಕೆ ಸಿಗ್ತಾ ಇಲ್ಲ? ಯಾಕೆ? ಪ್ರಶ್ನೆ. ನೆಕ್ಸ್ಟ್ ಬಿಗ್ ಬಾಸಿಗೆ ಬರೋರು ಯೋಚನೆ ಮಾಡಬೇಕು. ನಿಜವಾಗ್ಲೂ ಹೆಣ್ಮಕ್ಳನ್ನ ಆಟದ ಬೊಂಬೆ ಥರ ಆಡಿಸ್ತಾ ಇದ್ದೀರಾ ನೀವು. ಗೆಲುವಿಗೆ ಎಷ್ಟು ಹತ್ರದಲ್ಲಿದ್ದ ಹುಡುಗಿನ ರನ್ನರ್ ಅಪ್ ಮಾಡಿ ಏನೇನೋ ಮಾಡಿಬಿಟ್ರಲ್ಲ ಎಲ್ಲ. ಜನ ಓಟ್ ಹಾಕಿದ್ದಾರೆ, ಓಟಿನ ಮೇಲೆ ತೋರಿಸಿದ್ರಿ. ಒಂದು ಕಡೆ ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಿದ್ದಾರೆ, ಅದು ತಪ್ಪಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆ ಹೆಣ್ಮಕ್ಳು ಓಟ್ ಹಾಕಕ್ಕೆ ಮನಸ್ಸು ಬರಲ್ವಾ ಯಾರಿಗೂ? ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮನೆ ಮಾತುಕತೆ ಅಲ್ಲ ಇದು, ನನ್ನ ಮನದಾಳದ ಮಾತಷ್ಟೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.